ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯಗೆ ಮೂಡಾಘಾತದ ಬೆನ್ನಲ್ಲೇ ಈಗ ಕೈ ದೊಡ್ಡ ನಾಯಕನಿಗೆನೆ ಸಂಕಷ್ಟ. ಖರ್ಗೆ ಅವ್ರಿಗೆ ಎಐಸಿಸಿ ಅಧ್ಯಕ್ಷರಿಗೇನೆ ಟೆನ್ಷನ್ ತಂದಿಟ್ರ ಗವರ್ನರ್ ಈಗ ಬಹಳ ಮಹತ್ವದ ನಿರ್ಧಾರವೊಂದನ್ನು ಪ್ರಕಟಿಸುವ ಸಾಧ್ಯತೆ ಇದೆ. ಎಲ್ಲಕ್ಕಿಂತ ಪ್ರಮುಖವಾಗಿ ರಾಜ್ಯಪಾಲ ಗೆಹ್ಲೋಟ್ ಅವ್ರಿಗೆ ಆರಂಭದಲ್ಲಿಯೇ ಸಿದ್ದರಾಮಯ್ಯ ಕೇಸಲ್ಲಾದ್ರೆ ಹೈಕೋರ್ಟ್ಗೆ ಹೋಗಿ ಅಲ್ಲಿ ರಿಟ್ ಅರ್ಜಿ ಹಾಕೊಂಡಿದ್ದಕ್ಕೆ ಈಗ ತೀರ್ಪು ಪರವಾಗಿ ಬಂದು ಬಲ ಸಿಕ್ತು. ಆದರೆ ಈ ಕೇಸಲ್ಲಿ ಹಂಗಲ್ಲ, ರಾಜ್ಯಪಾಲರಿಗೆ ಆರಂಭದಲ್ಲಿಯೇ ಕಾನೂನು ಬಲವು ಸಿಕ್ಕಂತಾಗ್ತಾ ಇದೆ. ಕೋರ್ಟ್ನ ಆದೇಶವೇ ಬಲವನ್ನು ಕೊಡ್ತಾ ಇದೆ. ಏನದು ಹಾಗಾದ್ರೆ ಕೇಸ್? ಯಾವ ರೀತಿ ಕಾಂಗ್ರೆಸ್ ಹೈಕಮಾಂಡ್ಗೆ ಉಸಿರುಗಟ್ಟಿಸುವಂತಹ ಸುದ್ದಿ ಇದು? ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಂಕಷ್ಟವನ್ನು ತಂದಿಡುವಂತಹ ಸುದ್ದಿ ಇದು. ಎಲ್ಲ ಅಪ್ಡೇಟ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದೀವಿ. ಈ ಮಹತ್ವದ ಬೆಳವಣಿಗೆಯ ಬಗ್ಗೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಒಂದ್ ಕಡೆ ಸಿಎಂ ಕುರ್ಚಿ ಶೇಕ್ ಆಗ್ತಾ ಇದೆ. ಸಿದ್ದರಾಮಯ್ಯನವರು ಕೆಳಗಿಳಿತಾರ, ರಾಜೀನಾಮೆ ಕೊಡ್ತಾರಾ ಅನ್ನೋ ತನಕ ಚರ್ಚೆಗಳು ಶುರು ಆಗ್ಬಿಟ್ಟಿದೆ. ಕೈಪಾಳ್ಯದಲ್ಲಿ ವಾಟ್ ನೆಕ್ಸ್ಟ್, ಯಾರಾಗ್ತಾರೆ ಸಿಎಂ ಅನ್ನೋ ಕುತೂಹಲಕಾರಿ ಬೆಳವಣಿಗೆ ಸದ್ದಿಲ್ಲದೆ ಶುರುವಾಗ್ತಿರೋದ್ರ ಬಗ್ಗೆ ಗಮನ ಸೆಳೀತಾ ಇರೋದು. ಈ ಹೊತ್ತಲ್ಲಿ ರಾಜ್ಯಪಾಲರು ಮತ್ತೊಂದು ಮಹಾಘಾತವನ್ನು ಕೊಡ್ತಿದ್ದಾರೆ. ಈಗ ಕಾನೂನು ಬಲದೊಂದಿಗೆ ಮೂಡಾ ಕೇಸ್ನ ಅಪ್ಡೇಟ್ಸ್ ಕ್ವಿಕ್ ಆಗಿ ನೋಡೋದಾದ್ರೆ, ಇವತ್ತು FIR ಆಗುತ್ತೆ. ಒಂದಲ್ಲ 2 FIR ಆಗೋ ಸಾಧ್ಯತೆಗಳ ಬಗ್ಗೆ ಕೂಡ ಹೇಳಲಾಗ್ತಿದೆ. ಖಾಸಗಿಯಾಗಿ ದೂರು ಬಂದ್ರೆ ಅದನ್ನು ಮತ್ತು ಕೋರ್ಟ್ ಆದೇಶದ ಮೇಲೆ ಪ್ರತ್ಯೇಕವಾಗಿ FIR ಮಾಡಿಕೊಂಡು ಒಟ್ಟಾಗಿ ತನಿಖೆ ಮಾಡಬಹುದು. ಕಾದ್ ನೋಡ್ಬೇಕು. ಆ ಸಾಧ್ಯತೆಗಳ ಬಗ್ಗೆನೂ ಚರ್ಚೆ ಆಗ್ತಾ ಇದೆ. ಸೊ FIR ಆಗ್ತಾ ಇದ್ದ ಹಾಗೆ ಬಹಳಷ್ಟು ಸಂಕಷ್ಟಗಳು ಎದುರಾಗಬಹುದು. ಯಾಕಂದ್ರೆ ಅಲ್ಲಿ FIR ಆಗೋದು ಕಾಯ್ತಿದ್ದಾರೆ. ಅದಾಗ್ತಿದ್ದಾಗೆ CBI ತನಿಖೆಗೆ ಕೊಡಿ ಅಂತ ಹೈಕೋರ್ಟ್ ಮೊರೆ ಹೋಗ್ತಾರೆ ದೂರುದಾರರು. ಅದೆಲ್ಲ ಆಗುತ್ತೆ. CBI ಎಂಟ್ರಿ ಆಗೋದಕ್ಕೆ ಇಲ್ಲಿ ಅವಕಾಶ ಮುಕ್ತವಾಗಿರೋ ತರ ಕಾಣಿಸ್ತಾ ಇದೆ ಎಕ್ಸ್ಪರ್ಟ್ಸ್ ಒಪಿನಿಯನ್ ಪ್ರಕಾರ. ಇದ್ರ ನಡುವೆ ಸಿದ್ದರಾಮಯ್ಯನವ್ರಿಗೆ ಬಹಳಷ್ಟು ಸವಾಲುಗಳಿವೆ ಅನ್ನೋದು ಕ್ಲಿಯರ್ ಆಗ್ತಿರೋ ಹೊತ್ತಲ್ಲಿ ಖರ್ಗೆ ಅವ್ರಿಗೂ ಶಾಕ್ ಕೊಡ್ತಿದ್ದಾರೆ ಈಗ ಗವರ್ನರ್ ಥಾವರ್ ಚಂದ್ ಗೆಹ್ಲೋಟ್ ಅವರು. ಏನದು ಹಾಗಾದ್ರೆ ಕೇಸ್? ಈಗಾಗಲೇ ಗೊತ್ತಾಗಿರೋದೆ, ದೂರು ಹೋಗಿದೆಯಲ್ಲ. KIADB CA ನಿವೇಶನಕ್ಕೆ ಸಂಬಂಧಪಟ್ಟಂತೆ ಅಕ್ರಮ ಎಸಗಲಾಗಿದೆ, 5 ಎಕರೆ ನಿವೇಶನ ಮಂಜೂರು ಬಹಳಷ್ಟು ಲೋಪಗಳಿಂದ ಕೂಡಿದೆ ಅಂತ ದೂರು ಹೋಗಿದೆಯಲ್ಲ, ಪ್ರಾಸಿಕ್ಯೂಷನ್ ದೂರು ಹೋಗಿದೆಯಲ್ಲ. ಆ ವಿಚಾರದಲ್ಲಿ ಈಗ ಗೆಹ್ಲೋಟ್ ಅವ್ರಿಗೆ, ರಾಜ್ಯಪಾಲರಿಗೆ ದೊಡ್ಡ ಬಲ ಸಿಕ್ಕಿದೆ. ಅದು ಹೇಗೆ? ಯಾಕೆ ಮೂಡಾ ಕೇಸ್ ಬೆಳವಣಿಗೆ ಬೆನ್ನಲ್ಲೇ ಬಲ ಸಿಕ್ತು? ಏನಾಗಿದೆ ಆ ಕೇಸ್ಗೆ ಸಂಬಂಧಪಟ್ಟಂತೆ ಬೆಳವಣಿಗೆ? ಅದನ್ನು ನೋಡ್ತಾ ಹೋಗೋಣ. 3 ಪ್ರಭಾವಿಗಳಿಗೆ ದೊಡ್ಡ ಆಘಾತಕಾರಿ ಸುದ್ದಿ ಇದು. ಗವರ್ನರ್ ಆಫೀಸಿಂದ ಬರ್ತಾ ಇರುವಂತಹ ಸುದ್ದಿ ಏನು ಹಾಗಾದ್ರೆ? ಕಾಂಗ್ರೆಸ್ ಹೈಕಮಾಂಡ್ಗೆ ಅರಗಿಸಿಕೊಳ್ಳಲಾರ್ದ ತುತ್ತಾಗ್ತಿರೋದು ಇದೇ ಸಿದ್ಧಾರ್ಥ ಟ್ರಸ್ಟ್ಗೆ KIADB ಇಂದ CA ನಿವೇಶನ ಪಡೆದಿರುವ ಬಗ್ಗೆ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಕೇಸ್ ಅಂದ್ರೆ ತನಿಖೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ರಾಜ್ಯಪಾಲರು ದೂರು ಹೋಗಿದೆ. MB ಪಾಟೀಲ್ರ ವಿರುದ್ಧನೂ ಇದೇ ರೀತಿ ಭೂಮಿಗೆ ಸಂಬಂಧಪಟ್ಟಂತೆ ದೂರು ಹೋಗಿದೆ. ಈ ಕೇಸಲ್ಲೂ ಕೂಡ ಆರೋಪ ಇದೆ, ಅದು ಹೆಂಗೆ ಜಾರಿ ಮಾಡಿಕೊಟ್ರು ಅಂತ. ಒಂದು ಟೆಕ್ ಪಾರ್ಕ್ ಸಂಬಂಧಪಟ್ಟವ್ರಿಗೆ ಜಮೀನು ಕೊಟ್ಟಿದ್ದ, ಅಂದ್ರೆ ಭೂಮಿ ಕೊಟ್ಟಿದ್ರ ಬಗ್ಗೆನೂ ಕೂಡ ಒಂದು ದೂರಿದೆ. ರಾಜಣ್ಣನವರ ವಿರುದ್ಧ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಿದ್ದಾಗ ದೊಡ್ಡ ಅಕ್ರಮ ಎಸಗಿದ್ದಾರೆ ಅನ್ನುವಂಥ ದೂರಿದೆ. ಈ 3 ಮಂತ್ರಿಗಳ ವಿರುದ್ಧ ಆಲ್ರೆಡಿ ದೂರಿದ್ದು. ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ವೈದ್ಯಕೀಯ ಶಿಕ್ಷಣ ಸಚಿವರ ವಿರುದ್ಧ ಇನ್ನೊಂದು ದೂರೀಗ ಬರುತ್ತೆ ಅಂತ ಹೇಳಲಾಗ್ತಿದೆ. ಗವರ್ನರ್ಗೆ ಲೋಕಾಯುಕ್ತಕ್ಕೂ ಕೊಡೋಕೆ BJP ರೆಡಿ ಮಾಡ್ಕೊಳ್ತಿದೆ. ಸೊ 4 ವಿರುದ್ಧ 4 ಮಂತ್ರಿಗಳಿಗೆ ಸಂಕಷ್ಟ ಎದುರಾಗಬಹುದು. ಎಲ್ಲಕ್ಕಿಂತ ಪ್ರಮುಖವಾಗಿ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಈಗ ಕಾನೂನು ಸಲಹೆಯನ್ನು ಪಡ್ಕೊಂಡಿದ್ದಾರೆ ಗವರ್ನರ್ ಥಾವರ್ ಚಂದ್ ಗೆಹ್ಲೋಟ್ ಅವರು. MB ಪಾಟೀಲ್ ಕೇಸಲ್ಲೂ ಕೂಡ ಕಾನೂನು ತಜ್ಞರ ಸಲಹೆಯನ್ನು ಪಡ್ಕೊಂಡಿದ್ದಾರೆ. ಈಗ ಬಾಕಿ ಇರುವ ಸಚಿವರ ವಿರುದ್ಧದ ದೂರಿನ ಬಗ್ಗೆ ಪರಿಶೀಲನೆಯನ್ನು ಶುರು ಮಾಡಿದ್ದಾರೆ ಅನ್ನೋದು ಒಂದು ಕಡೆ. ಆದರೆ ಕೋರ್ಟ್ನ ಬಲ ಸಿಗ್ತಿದೆ. ಹೈಕೋರ್ಟ್ ಏನು ಹೇಳ್ತು ಈ ಜಡ್ಜ್ಮೆಂಟಲ್ಲಿ? ಮೂಡಾ ಕೇಸ್ನ ಜಡ್ಜ್ಮೆಂಟ್ ಬಹಳ ಮಹತ್ವದ್ದು. ಮುಂದೆ ಬರುವಂಥ ಹಲವು ಕೇಸ್ಗಳಿಗೆ ಈ ಒಂದು ತೀರ್ಪು ರೆಫರೆನ್ಸ್ ಆಗತ್ತೆ. ಏನಂತ ಹೇಳಿದೆ? ರಾಜ್ಯಪಾಲರು ಎಲ್ಲ ಟೈಮಲ್ಲೂ ಕ್ಯಾಬಿನೆಟ್ನ ನಿರ್ಧಾರವನ್ನು ಮನ್ನಿಸಿ ಅದನ್ನು ಪರಿಗಣಿಸಿ ಅದರ ಆಧಾರದಲ್ಲೇ ನಿರ್ಧಾರ ಪ್ರಕಟಿಸಬೇಕಾಗಿಲ್ಲ. ವಿಶೇಷ ಸಂದರ್ಭಗಳಲ್ಲಿ ಅವರದ್ದೇ ಆದ ವಿವೇಚನೆ ಬಳಸಿ ನಿರ್ಧಾರ ಕೈಗೊಳ್ಳೋದಕ್ಕೆ ಅವಕಾಶ ಇದೆ. ಈಗ ಸಚಿವರುಗಳು ಮತ್ತು CM ವಿರುದ್ಧವೇ ಆರೋಪಗಳಿದ್ದಾಗ ಅವ್ರ ಕ್ಯಾಬಿನೆಟೇ ಕೊಟ್ಟಂತ ಸಲಹೆಯನ್ನು ಹೇಗೆ ಸ್ವೀಕರಿಸೋಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಕ್ಲಿಯರ್ ವಿಚಾರವನ್ನ ಹೈಕೋರ್ಟ್ ಈ ತೀರ್ಪಲ್ಲಿ ತಿಳಿಸಿದೆ.
ಇದೇ ಈಗ ರಾಜ್ಯಪಾಲರಿಗೆ ಬಲವನ್ನು ಕೊಡ್ತಿರೋದು ಈ ಕೇಸಲ್ಲಿ ಕೊಟ್ಟಿರುವ ಆದೇಶ. ಹಾಗಾಗಿ ರಾಜ್ಯಪಾಲರು ತ್ವರಿತಗತಿಯಲ್ಲಿ ಕೈಗೆತ್ತಿಕೊಳ್ತಿದ್ದಾರೆ, ಕಾನೂನು ತಜ್ಞರ ಸಲಹೆಯನ್ನ ಪಡ್ಕೊಂಡೀಗ. ಸೊ ಯಾವುದೇ ಕ್ಷಣದಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ತನಿಖೆಗೆ ಆದೇಶ ಅಂದರೆ ಪ್ರಾಸಿಕ್ಯೂಷನ್ಗೆ ಆದೇಶವಾಗಬಹುದು. ನೋಡಿ, ಇದು ತುಂಬಾ ಇಂಟ್ರೆಸ್ಟಿಂಗ್ ವಿಚಾರಗಳಿವೆ, ಇದರಲ್ಲಿ ಲೋಪಗಳು ಎದ್ದು ಕಾಣ್ತಿವೆ ಅಂತ ಹೇಳ್ತಾ ಇರೋದು. ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಬೇರೆ ಬೇರೆಯವರೆಲ್ಲ ಆರೋಪ ಮಾಡ್ತಿದ್ದಾರೆ, ದೂರು ಕೊಟ್ಟಿದ್ದಾರೆ, ಡಾಕ್ಯುಮೆಂಟ್ಸ್ ಅನ್ನು ಸಬ್ಮಿಟ್ ಮಾಡಿ ಹೋಗಿದ್ದಾರೆ. ಅತ್ಯಂತ ವೇಗವಾಗಿ ಮಂಜೂರು ಮಾಡಲಾಗಿದೆ. ಇಲ್ಲಿ ಅಪ್ಲಿಕೇಶನ್ ಬರ್ತಾ ಇದ್ದ ಹಾಗೆ ಮಂಜೂರಾಗಿದೆ, ನಿಯಮ ಪಾಲನೆ ಆಗಿಲ್ಲ. ಎಷ್ಟು ಜನ ಅಪ್ಲಿಕೇಶನ್ ಹಾಕಿದ್ರು, ಯಾರ್ಯಾರಿಗೆ ಏನೇನು ಮಾನದಂಡ ಇತ್ತು, ಈ ಒಂದು ಸಿದ್ಧಾರ್ಥ ಟ್ರಸ್ಟ್ಗೆ, ಪಬ್ಲಿಕ್ ಟ್ರಸ್ಟ್ ಅಲ್ಲ ಇದು, ಖರ್ಗೆ ಕುಟುಂಬಸ್ಥರಷ್ಟೇ ಸದಸ್ಯರಾಗಿರುವಂತಹ ಟ್ರಸ್ಟ್ಗೆ CA ನಿವೇಶನ ಕೊಡೋದಕ್ಕೆ ಅವಕಾಶ ಇತ್ತ ಇಲ್ವಾ, ಎಲ್ಲ ಕಡೆ ಲೋಪ ಇದೆ ಅಂತ ಹೇಳ್ತಾ ಇರೋದು. ಪ್ರಭಾವವನ್ನು ಬಳಸಿ 5 ಎಕರೆ KIADB CA ನಿವೇಶನವನ್ನು ಅಕ್ರಮವಾಗಿ ಪಡೆದಿದ್ದಾರೆ ಅಂತಲ್ವ ಆರೋಪ ಇರೋದು. ಇಲ್ಲಿ ರಿಪೋರ್ಟ್ ಕೇಳಿದ್ರು ರಾಜ್ಯಪಾಲರು, ಅವಧಿ ಮೀರಿದ್ರೂ ಕೂಡ ರಿಪೋರ್ಟನ್ನು ಸಬ್ಮಿಟ್ ಮಾಡಿಲ್ಲ, ಸರ್ಕಾರದ ಕಡೆಯಿಂದ ಏನು ವರದಿ ಬಂದಿಲ್ಲ ಅಂತ ಹೇಳಲಾಗ್ತಿದೆ. ರಾಜ್ಯಪಾಲರು ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿದ್ರು, 22 ದಿನಗಳು ಕಳೆದಿವೆ, ಆದರೂ ಕೂಡ ವರದಿ ಕೊಟ್ಟಿಲ್ಲ ಅಂತ. ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ಕೂಡ CA ನಿವೇಶನ ಹಂಚಿಕೆಯಲ್ಲಿ ಅಧಿಕಾರ ದುರ್ಬಳಕೆ ಆಗಿದೆ, ಭಾರಿ ಅವ್ಯವಹಾರ ನಡೆದಿದೆ, ಭ್ರಷ್ಟಾಚಾರ ನಡೆದಿದೆ ಅಂತ ದೂರು ಕೊಟ್ಟಿದ್ದಾರೆ. ಈ ದೂರಿನ ಕುರಿತು ರಾಜ್ಯಪಾಲರು ವಿವರಣೆಯನ್ನು ಕೇಳಿ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿದ್ರು. ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ವಿವರವಾದ ವರದಿ ಸಲ್ಲಿಸಬೇಕು ಮತ್ತು ರಾಜ್ಯಪಾಲರು ಕೋರಿರುವ ಪ್ರತಿ ಅಂಶಗಳ ಕುರಿತು ಮಾಹಿತಿ ದಾಖಲೆಯನ್ನ ಒದಗಿಸಬೇಕು ಅಂತ KIADB CEOಗೆ 24/2024 ಸೆಪ್ಟೆಂಬರ್ 9 ಪತ್ರ ಬರೆದಿದ್ರು. ಈ ಪತ್ರದ ಆಧಾರದಲ್ಲಿ ರಿಪೋರ್ಟ್ ಹೋಗಬೇಕಿತ್ತು, ಆದರೆ 22 ದಿನಗಳು ಕಳೆದಿವೆ, ಯಾವುದೇ ರೆಸ್ಪಾನ್ಸ್ ಬಂದಿಲ್ಲ ಅನ್ನೋದು ಇಲ್ಲಿ ಮಹತ್ವ ಪಡ್ಕೊಳ್ತಾ ಇದೆ. ಯಾಕೆ ರಿಪ್ಲೈ ಕೊಟ್ಟಿಲ್ಲ, ಹಾಗಾದ್ರೆ ಲೋಪಗಳಿವೆಯಾ, ಉತ್ತರಿಸೋದಕ್ಕೆ ಆಗದಂತಹ ಪರಿಸ್ಥಿತಿ ಇದೆಯಾ, ಕಾದ್ ನೋಡ್ಬೇಕು ಏನು ರಾಜ್ಯಪಾಲರ ಕ್ರಮ ಅಂತ. ಸಚಿವ MB ಪಾಟೀಲ್ ಅವರು ಅಧಿಕಾರಿಗಳಿಗೆ ನಿರ್ದೇಶನ ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತಿದೆ. ಇಲಾಖೆ KIADBಗೆ ನೆನಪೋಲೆಗಳನ್ನ ಬರೆದಿಲ್ಲ ಅನ್ನೋದು ಗೊತ್ತಾಗ್ತಿದೆ. ಸೊ ಇಲ್ಲಿ ಏನು ಕಳ್ಳಾಟ ನಡೀತಿದೆ, ನಿಯಮಾವಳಿಗಳನ್ನು ಉಲ್ಲಂಘನೆ ಮಾಡಿ ತರಾತುರಿಯಲ್ಲಿ ರಾಜ್ಯ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ಅಂದ್ರೆ KIADB CA ನಿವೇಶನವನ್ನ ಪಡೆದಿರೋದ್ರ ಬಗ್ಗೆ ರಾಜ್ಯಸಭೆ ಸದಸ್ಯ ಲೆಹರ್ ಸಿಂಗ್ ಮತ್ತು ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಈಗಾಗಲೇ ದೂರು ಕೊಟ್ಟಿದ್ದಾರೆ. ವಿವಿಧ ಆಯಾಮಗಳಲ್ಲಿ ದೂರು ಬಂದಿದೆ, ರಾಜ್ಯಪಾಲರು ಪರಿಶೀಲನೆಗೆ ಇಳಿದು ಬಿಟ್ಟಿದ್ದಾರೆ, ವರದಿಯನ್ನ ಕೇಳಿದ ಮೇಲೂ ಕೂಡ ಸಬ್ಮಿಟ್ ಮಾಡಿಲ್ಲ, ಕಾನೂನು ತಜ್ಞರ ಸಲಹೆಯನ್ನ ಪಡ್ಕೊಂಡಿದ್ದು. ಈಗ ಕೋರ್ಟ್ ಆದೇಶ ಬಲ ಕೊಟ್ಟಿರುವ ಬೆನ್ನಲ್ಲೇ ರಾಜ್ಯಪಾಲರಿಂದ ಮಹತ್ವದ ತೀರ್ಮಾನ ಪ್ರಕಟವಾಗುವ ಸಾಧ್ಯತೆ ಇದೆ. ಯಾವುದೇ ಕ್ಷಣದಲ್ಲಿ ಪ್ರಿಯಾಂಕ್ ಖರ್ಗೆ ಮತ್ತು MB ಪಾಟೀಲ್ರಿಗೆ ಸಂಕಷ್ಟ ಎದುರಾಗಬಹುದು, KN ರಾಜಣ್ಣ ಅವ್ರಿಗೂ ಕೂಡ ಸಂಕಷ್ಟ ಎದುರಾಗಬಹುದು. ಪ್ರಮುಖವಾಗಿ ಪ್ರಿಯಾಂಕ್ ಖರ್ಗೆ ಅವರ ಕೇಸಲ್ಲಿ ಏನಾಗುತ್ತೆ, ಇಲ್ಲಿ ದೊಡ್ಡ ಖರ್ಗೆ ಅವರ ಹೆಸರು ಇದೆಯಲ್ಲ, ಅಂದ್ರೆ ಅವರ ಪ್ರಭಾವ ಇದೆಯಾ ಅಥವಾ ಅವರು ಸದಸ್ಯರಾಗಿರೋ ಟ್ರಸ್ಟ್, ಇಂಥದ್ದೆಲ್ಲ ಆರೋಪಗಳು ಕೇಳಿ ಬರ್ತವೆ. ಸೊ ಡೈರೆಕ್ಟ್ ಆಗಿ ಇದು ಕಾಂಗ್ರೆಸ್ ಹೈಕಮಾಂಡ್ಗೆ ಸಂಕಷ್ಟವನ್ನ ಮುಜುಗರವನ್ನ ತಂದಿಡಬಹುದು. ಪ್ರಿಯಾಂಕ್ ಖರ್ಗೆ ಅವರು ಅಂತಾದ್ರು, ಅವ್ರ ವಿರುದ್ಧ ಅನುಮತಿ ಆದ್ರೂ ಕೂಡ ದೊಡ್ಡ ಖರ್ಗೆ ಅವ್ರಿಗೇನೆ ಒಂದು ರೀತಿಯಲ್ಲಿ ಇರುಸು ಮುರುಸಿನ ವಾತಾವರಣ ಸೃಷ್ಟಿಯಾಗತ್ತೆ. ಅಚ್ಚರಿ ಅಂದ್ರೆ ಮೂಡಾ ಕೇಸ್ ಬ್ಲಾಸ್ಟ್ ಆಗಿರೋ ಹೊತ್ತಲ್ಲೇ ಖರ್ಗೆ ಅವರ ವಿರುದ್ಧವೂ ಕೇಸ್ ಸುತ್ತಿಕೊಳ್ತಾ ಇರೋದೀಗ. ನಾಳೆ ಸಿದ್ದರಾಮಯ್ಯನವ್ರು ಕೆಳಗಿಳಿದ್ರೆ ಬೆಸ್ಟ್ ಆಪ್ಷನ್ ದಲಿತ CM ಮಾಡೋದಕ್ಕೆ ಹೈಕಮಾಂಡ್ ಯೋಚಿಸುತ್ತೆ. ಸೀನಿಯರ್ ಖರ್ಗೆ ಅವರನ್ನ ಕರ್ಕೊಂಡು ಬರಲಾಗತ್ತೆ ಅನ್ನುವ ಚರ್ಚೆ ಜೋರಾಗಿ ನಡೀತಿರೋದು. ಸೋನಿಯಾ ಗಾಂಧಿ ಅವರ ಇಚ್ಛೆ ಇದೆ ಅನ್ನೋ ಕಾರಣಕ್ಕೆ ನಾಳೆ DK ಶಿವಕುಮಾರ್ CM ಆಗಬೇಕಾ, ಸತೀಶ್ ಜಾರಕಿಹೊಳಿ CM ಆಗಬೇಕಾ, ಪರಮೇಶ್ವರ್ ಅವರು CM ಆಗಬೇಕಾ ಅನ್ನೋ ಜಟಾಪಟಿ ಶುರುವಾದಾಗ ಈ ಜಟಾಪಟಿಯನ್ನ ಕಂಟ್ರೋಲ್ ಮಾಡೋದಕ್ಕಾದ್ರೂ ಇವ್ರು ಯಾರು ಬೇಡ, ಮೇಲ್ನವರೇ ಕೆಳಗೆ ಬರ್ತಾರೆ, ಇಲ್ಲಿ ಖರ್ಗೆ ಅವರೇ ಬಂದು CM ಆಗ್ತಾರೆ ಅನ್ನೋ ತೀರ್ಮಾನ ತಗೊಳ್ಬಹುದಾ ಅನ್ನೋ ಚರ್ಚೆಗಳು ಆಗಿವೆ. ಹೇಳಿ ಕೇಳಿ ಸಿದ್ದರಾಮಯ್ಯನವರಿಂದನೇ ಡೆಲ್ಲಿ ರಾಜಕಾರಣಕ್ಕೆ ಹೋಗ್ಬೇಕಾಯ್ತು. ಈಗ ಅವಕಾಶ ಸಿಕ್ಕಿದೆ, ಅವ್ರಿಗೆ ಕೊಡೋಣ ಕುರ್ಚಿಯನ್ನ ಅಂತ ನಿರ್ಧಾರ ತಗೊಳ್ಳುವಂತ ಸಾಧ್ಯತೆಗಳಿರುವಾಗಲೇ ಖರ್ಗೆ ಅವ್ರ ವಿರುದ್ಧವೂ ಬ್ಲಾಸ್ಟ್ ಆಗಿದೆ. ಸಿದ್ದರಾಮಯ್ಯನವ್ರ ವಿರುದ್ಧ ಸ್ವಪಕ್ಷೀಯರ ಸಂಚಾಗಿದೆ ಅನ್ನೋ ಆರೋಪ ಇದೆಯಪ್ಪ. ಅದೇ ರೀತಿ ಇದೇ ಹೊತ್ತಲ್ಲಿ ಖರ್ಗೆಯವರು ಬರೋದನ್ನು ತಡೆಯೋದಕ್ಕೆ ಇಂಥ ಪ್ಲಾನ್ ಏನಾದರೂ ಆಗಿದೆಯಾ, ಅವರ ವಿರುದ್ಧವೂ ಸಂಚಾಗಿದೆಯಾ, ಕರೆಕ್ಟ್ ಟೈಮಿಂಗ್ಸ್ ನಾನು ಹೇಳ್ತಾ ಇರೋದು, ಕರೆಕ್ಟ್ ಟೈಮಿಗೆ ಬ್ಲಾಸ್ಟ್ ಆಗಿರೋದು. ಅವರ ವಿರುದ್ಧವೂ ಯಾರಾದರೂ ಸಂಚು ಮಾಡಿದ್ದಾರಾ ಗೊತ್ತಿಲ್ಲ. ಒಟ್ಟಿನಲ್ಲಿ ಕೇಸ್ ಅಂತೂ ಕೊಟ್ಟಿದ್ದಾರೆ. ರಾಜ್ಯಪಾಲರು ಈಗ ಕೋರ್ಟ್ನ ಆದೇಶದ ಬಲದೊಂದಿಗೆ ಬಿಗ್ ಸ್ಟೆಪ್ ಇಟ್ಟರೆ ಸರ್ಕಾರಕ್ಕೆ, ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಸಂಚಕಾರ
ತಂದಿಡಬಹುದು ಈ ಬೆಳವಣಿಗೆ. ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.